ಬಂದಿರೋದು ನೋಡಿದ್ರೆ ಕಿರಿಕ್ ಮಾಡಬೇಕು ಅಂತಲೇ ಬಂದಿದ್ದಾಳೆ. ಮಾತಿಗೂ ನಿನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಿದ್ದಾಳೆ. ಈ ಕಥೆ ಒಂದು ಹಂತಕ್ಕೆ ಬರೋ ತನಕ ನೀನು ಅವಳ ಕಣ್ಣಿಗೆ ಬೀಳದೇ ಇರೋದೇ ವಾಸಿಯಮ್ಮ. ನಾನೇ ಕದ್ದು ಮುಚ್ಚಿ ಓಡಾಡ್ಬೇಕು ಮಾವ? ಕದ್ದು ಮುಚ್ಚಿ ಓಡಾಡು ಅಂತ ಹೇಳ್ತಿಲ್ಲಮ್ಮ. ಅವಳು ಎದುರಿಗಿದ್ದಷ್ಟು ಈ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಭಾವ ಬಂದು ಈ ಸಮಸ್ಯೆಗೆ ಒಂದು ಪರಿಹಾರ ಹುಡ್ಕೋ ತನಕ ಮತ್ತೆ ಯಾಕೆ ಜಗಳ ಅಂತ. ಹೌದು ಮಯೂರಿ, ಮಾವ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನೀನ್ ಬಾ ಒಳಗೆ ಬಾ. ಹೋಗಮ್ಮ. ಆ ಹುಡುಗಿಗೆ ಹುಚ್ಚಿಡ್ತಿದೆ. ತಾಳಿ ಕಟ್ಟಿಸ್ಕೊಳ್ದಲೇ ಇದ್ರು ನಾನೇ ಜಯಂತಿನ ಹೆಂಡತಿ, ಈ ಮನೆ ಸೊಸೆ ಅಂತ ಹೊಸಲ ಮೇಲೆ ಸೇರಿಟ್ಟು ಒದಿತಾಳಲ್ಲ. ತಾನೇ ಆರತಿ ಮಾಡಿಸ್ಕೊತಾಳೆ, ದೃಷ್ಟಿ ತೆಗೆಸ್ಕೊಳ್ತಾಳೆ, ಕುಂಬಳಕಾಯಿ ಬೇರೆ ಓಡಿಸ್ಕೊತಾಳೆ. ತಾಳಿಗೊಂದು ಫ್ರೇಮ್ ಹಾಕಿ ಅಲ್ಲಿ ಹಾಕಿದಾಳೆ. ಬನ್ನಿ ತೋರಿಸ್ತೀನಿ. ಎಷ್ಟು ಹೇಳಿದ್ರು ಕೇಳದೆ ಜಯಂತನ ರೂಮ್ಗೆ ಹೋಗಿ ಕೂತಿದ್ದಾಳೆ. ಯಾರಾದ್ರೂ ಅಡ್ಡ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸ್ತಾಳೆ. ಅವಳನ್ನ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಬಾವ. ಮಕ್ಕಳನ್ನೆಲ್ಲ ಬಲವಂತವಾಗಿ ರೂಮಲ್ಲಿ ಇರಿಸಿದ್ದೀನಿ. ಅವಳ ಆಚೆ ಹೋಗೋವರೆಗೂ ನೀವು ಯಾರು ಹೊರಗಡೆ ಬರಬೇಡಿ ಅಂತ ಹೇಳಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ. ಮದುವೆ ಮುರಿದು ಬಿದ್ದಿರೋ ಕೋಪಕ್ಕೆ ಅವಳು ಮಯೂರಿನ ಏನು ಬೇಕಾದರೂ ಮಾಡ್ಬೋದು. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಸುಮತಿ, ಟಿವಿನಲ್ಲಿ ನೋಡಲ್ವಾ, ಹೊಡೆದಾಟ ಬಡದಾಟ, ಅಡ್ಡ ಬಂದವ್ರು ತಲೆ ಕತ್ತರಿಸೋದು. ಅಂದ್ರೆ ಇವಳು ಹಾಗೆ ಮಾಡ್ತಾಳ? ಹೇಳಕ್ಕಾಗಲ್ಲ. ಮನಸ್ಸು ನೆಟ್ಟಿಗಿದ್ದಿದ್ರೆ ಮದುವೆ ಮುರಿದ ತಕ್ಷಣ ತಾಯಿ ಮನೆಗೆ ಹೋಗಿರೋಳು. ಇಲ್ಲಿ ಬಂದು ಗಲಾಟೆ ಮಾಡ್ತಾಳೆ ಅಂದ್ರೆ ಏನೋ ವ್ಯತ್ಯಾಸ ಆಗಿದೆ ಅಂತ ತಾನೇ ಅರ್ಥ. ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೆ ನಡ್ಕ ಬರ್ತಾ ಇದೆ. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಮಾತಾಡ್ತೀನಿ. ಚಾರು, ನೀನೇನಮ್ಮ ಇಲ್ಲಿ? ಇದೇನ್ ದೊಡ್ಡಪ್ಪ ಹುಚ್ಚುಚ್ಚಾಗಿ ಕೇಳ್ತಿದ್ದೀರಾ? ಮದ್ವೆ ಆದ ಹುಡುಗಿ ಗಂಡನ ಮನೇಲಿ ಇಲ್ದೆ ಇನ್ನೆಲ್ಲಿರ್ತಾಳೆ? ಮದುವೆ ಆದ ಹುಡುಗಿ ಗಂಡನ ಮನೇಲಿರೋ ಸಹಜ, ಆದ್ರೆ ನಿನಗೆ ಇನ್ನೂ ಮದುವೆನೇ ಆಗಿಲ್ವಲ್ಲ. ಯಾಕೆ ಎಲ್ರು ನನಗೆ ಮದ್ವೆ ಆಗಿಲ್ಲ ಅಂತ ಪಡ್ಕೋತಾ ಇದ್ದೀರಾ? ತಲೆ ಕೆಟ್ಟು ಹೋಗ್ತಿದೆ ನನಗೆ ಆ ಮಾತನ್ನು ಕೇಳಿದ್ರೇನೆ. ಏನ್ ಪ್ರಾಬ್ಲಮ್ ಈಗ ನಿಮ್ಗೆ?
ಜಯಂತನ್ ಜೊತೆ ಮದ್ವೆ ಆಗಿ ತುಂಬಾ ಕಾಲ ಆಗಿದೆ ದೊಡ್ಡಪ್ಪ. ನೀವ್ ಯಾವಾಗ್ಲೂ ಪುರಾಣ ಓದೋರಲ್ವಾ? ನಿಮ್ ರೀತಿಲೇ ಹೇಳ್ತೀನಿ. ದುಷ್ಯಂತ ಶಕುಂತಲೆ ಕತೆ ಗೊತ್ತಾ? ದುಷ್ಯಂತ ಅನ್ನೋ ರಾಜ ಒಂದ್ ಆಶ್ರಮಕ್ಕೆ ಹೋದ. ಅಲ್ಲಿ ಶಕುಂತಲೆ ಅನ್ನೋ ಋಷಿ ಮಗಳನ್ನ ನೋಡ್ದ. ಅವರಿಬ್ರಿಗೂ ಲವ್ ಆಯ್ತು. ಆ ರಾಜ ಅವಳಿಗೆ ಉಂಗ್ರ ತೋರಿಸ್ದ. ಮದ್ವೆ ಆಯ್ತು ಅಂದ. ಅದಕ್ಕವನು ಗಾಂಧರ್ವ ವಿವಾಹ ಅಂತ ಕರೆದ. ಅದೇ ಪ್ರಕಾರ ಜಯಂತನು ನನಗೆ ಉಂಗ್ರ ತೋರಿಸಿದಾನೆ. ಗಾಂಧರ್ವ ವಿವಾಹ ಮಾಡ್ಕೊಂಡಿದ್ದಾನೆ. ತಾಳಿ ಇಲ್ಲ ಅಂದ್ರೆ ಏನಂತೆ? ಅಲ್ಲಮ್ಮ, ತಾಳಿ ಇದ್ರೇನೆ ಸಮಾಜ ನಿನ್ನನ್ನು ಜಯಂತನ ಹೆಂಡತಿ ಅಂತ ಒಪ್ಕೊಳ್ಳೋದು. ಇಲ್ಲಾಂದ್ರೆ ಲಿವಿಂಗ್ ಟುಗೆದರ್ ಕಾಲದಲ್ಲಿ ಇದ್ದೀವಿ ನಾವು. ಸಮಾಜ ಬದ್ಲಾಕ್ ಹೋಗಿದೆ. ನೀವ್ ಇನ್ನೂ ಪುರಾಣದ ಬದನೆಕಾಯಿನ ಓದ್ತಾ ಇದ್ದೀರಲ್ಲ. ನಿಮ್ಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮಿಬ್ರಿಗೂ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ನಾನು ಜಯಂತನ್ ಹೆಂಡತಿ. ಇನ್ ಮುಂದಕ್ಕೆ ಇದೆ ನನ್ನ ಮನೆ. ಇಷ್ಟಕ್ಕೂ ಇದು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟಿದ ವಿಷಯ ಅಲ್ಲ. ನಿಮ್ ತಂಗಿ ಮನೆಗೆ ಮಾತ್ರ ಸಂಬಂಧಪಟ್ಟೋಳು ನಾನು. ಇದು ನನಗೂ ಜಯಂತಿನಿಗೂ ನನ್ನ ಅತ್ತೆ ಮಾವನಿಗೂ ಸಂಬಂಧಪಟ್ಟಿದ ವಿಷಯ. ಈ ವಿಷಯಕ್ಕೆ ನೀವು ತಲೆ ಹಾಕೋ ಅವಶ್ಯಕತೆ ಇಲ್ಲ. ನೋಡಮ್ಮ ಚಾರು, ನೀನು ಹೀಗೆಲ್ಲ ಮಾತಾಡೋದು ಸರಿ ಇರಲ್ಲ. ಅವ್ರನ್ನ ಸಾಕಿ ಬೆಳೆಸಿದ್ದೆ ನಾವು. ಹಾಗಾದ್ರೆ ನೀವು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ಚಾರು, ಹೀಗೆಲ್ಲ ಬಂದಿರೋದು ನಿನಗೆ ಮಾತ್ರ ಅಲ್ಲ, ನಮಗೂ ಮರ್ಯಾದೆ ಹೋಗುವಂಥ ವಿಷಯನೇ. ನಿಮ್ಮ ತಂದೆ ತಾಯಿಗೂ ಗೌರವ ತರೋದಿಲ್ಲ. ಯಾರ್ ಗೌರವ ಮರ್ಯಾದೆ ಕಟ್ಕೊಂಡು ನನ್ಗೇನಾಗ್ಬೇಕು ದೊಡ್ಡಪ್ಪ? ನಾನ್ ಸುಖವಾಗಿದ್ದೀನ ಅಷ್ಟೇ ಸಾಕು ನನಗೆ. ದಯವಿಟ್ಟು ಈ ತರ ಬಂದು ನನಗೆ ನೀತಿ ಪಾಠ ಹೇಳ್ತಾ ಡಿಸ್ಟರ್ಬ್ ಮಾಡಬೇಡಿ. ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ನಾನಂತೂ ಇಲ್ಲೇ ಇರೋದು. ಏನಾಯ್ತು ಬಾವ? ಏನಂತಾಳೆ? ತಲೆ ಕೆಟ್ಟೋಳ್ ಥರ ಮಾತಾಡ್ತಿದ್ದಾರೆ. ಅಂದ್ರೆ ನಾವು ಅಂದ್ಕೊಂಡ್ರೆ ಸರಿಯಾಗಿದೆ ನೀ. ಅವಳಿಗೆ ಹುಚ್ಚಿಡ್ದಿಲ್ಲ, ನಿಮಗೆಲ್ಲ ಹಿಡ್ದಿರೋ ಆ ಮಯೂರಿ ಹುಚ್ಚನ್ನ ಬಿಡಿಸೋದಕ್ಕೆ ಅಂತಾನೆ ಬಂದಿದ್ದಾಳೆ. ರೀ,
ಈಗ ಏನು ಮಾಡಿ ಅವಳನ್ನ ಈ ಮನೆಯಿಂದ ಕಳಿಸೋದು? ಅವಳು ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ ಅಂತ ಜನಕ್ಕೆ ಗೊತ್ತಾದರೆ 1000 ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವಳ ತಂದೆಗೆ ಫೋನ್ ಮಾಡಿ ಬಂದು ಮಗಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ. ರುಕ್ಮಿಣಿ ಬಂದೇರಿ. ಬೇಗ ಬಾ. ಏನ್ರಿ? ಆ ಮನೇಲಿ ಚಾರು ಎಫೆಕ್ಟ್ ಚೆನ್ನಾಗಿ ಆಗ್ತಾ ಇದೆ ಅನ್ಸುತ್ತೆ. ಅದಕ್ಕೆ ವಿಶ್ವನಾಥ್ ಕಾಲ್ ಮಾಡ್ತಿದ್ದಾನೆ. ಹೌದಾ? ಮಾತಾಡ್ರಿ ಬೇಗ. ಹಲೋ. ಪ್ರಸಾದ್ ಅವರೇ ನಮಸ್ಕಾರ, ನಾನು ವಿಶ್ವನಾಥ್ ಮಾತಾಡ್ತಿರೋದು. ಹಾ ಹೇಳಿ ವಿಶ್ವನಾಥ್ ಅವರೇ, ಏನು ವಿಷಯ? ನಿಮ್ಮ ಮಗಳು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಸರಿ, ಅದಕ್ಕೆ ನಾನೇನು ಮಾಡಬೇಕು? ಏನು ಪ್ರಸಾದ್ ಹೀಗೆ ಮಾತಾಡ್ತಿದ್ರಿ? ಮದುವೆ ಆಗದೆ ಇರೋ ಒಂದು ಹುಡುಗಿ ಈ ರೀತಿ ಬೇರೆಯವ್ರ ಮನೆಗೆ ಬಂದು ಕೂತ್ರೆ? ವಿಶ್ವನಾಥ್, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಗಾದೆ ಕೇಳಿದ್ದೀರಾ? ಕೊಟ್ಟ ಹೆಣ್ಣ? ರೀ ಸ್ವಾಮಿ, ಅವಳಿಗಿನ್ನೂ ಮದುವೆ ಆಗಿಲ್ಲ. ಗಾಂಧರ್ವ ವಿವಾಹ ಆಗಿದೆಯಲ್ಲ ಸ್ವಾಮಿ. ಗಾಂಧರ್ವ ವಿವಾಹ? ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ ಪ್ರಸಾದ್. ಮಾನ ಮರ್ಯಾದೆ ಬಗ್ಗೆ ಆ ಚಿಕ್ಕ ಹುಡುಗಿ ಗೊತ್ತಿಲ್ಲ ಅಂದ್ರೆ ಅವಳ ಅಪ್ಪ ಆಗಿ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ, ಇದೆಲ್ಲ ಒಳ್ಳೇದಕ್ಕಲ್ಲ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಬ್ಲ್ಯಾಕ್ ಮೇಲ್? ಮತ್ತಿನ್ನೇನು? ನೋಡಿ ವಿಶ್ವನಾಥ್, ನೀವು ಮಾತಾಡ್ತಾ ಇರೋದಲ್ಲ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಇನ್ನೂ ನೀವು ಇದೇ ರೀತಿ ಬೆದರಿಕೆ ಹಾಕಿದ್ರೆ. ಬೆದರಿಕೆನ? ಹೌದು. ನೋಡಿ ವಿಶ್ವನಾಥ್, ನೀವು ಇದೇ ರೀತಿ ಬೆದರಿಕೆ ಹಾಕ್ತಾ ಇದ್ರೆ ಅನಿವಾರ್ಯವಾಗಿ ನಿಮ್ಮ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನೋಡಿ, ನಮ್ಮ ಮಗಳಿಗೆ ಏನೂ ತೊಂದರೆ ಕೊಡಬೇಡಿ. ಹಾಗೇನಾದ್ರು ತೊಂದರೆ ಕೊಟ್ರೆ ಅದು ಇನ್ನೂ ದೊಡ್ಡ ಅಫೆನ್ಸ್ ಆಗತ್ತೆ. ಅಲ್ಲ ಪ್ರಸಾದ್, ರೀ ಏನಂತೆ? ಬಾಬಾ ಏನಂದ್ರು? ಅವನು ಮಗಳ ಥರನೇ ಮಾತಾಡ್ತಿದ್ದಾನೆ. ಅವನಿಗೂ ತಲೆ ಕೆಟ್ಟಿರಬೇಕು. ಬಂದು ಮಗಳನ್ನ ಕರ್ಕೊಂಡು ಹೋಗಯ್ಯ ಅಂದ್ರೆ ಏನ್ ಬೆದರಿಸ್ತಿದ್ದೀರಾ? ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ನಮ್ಗೆ ಅವಮಾನ ಮಾಡಬೇಕು ಅಂತಲೇ ಎಲ್ಲರೂ ಮಾತಾಡ್ಕೊಂಡು ಹೀಗೆ ಮಾಡ್ತಾ ಇದ್ದಾರೆ ಬಾಬಾ. ಒಂದು ಕೆಲಸ ಮಾಡೋಣ, ನಾವೇ ಮೊದಲು ಹೋಗಿ ಅವ್ರ ಮೇಲೆ ಇವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಕಂಪ್ಲೇಂಟಾ? ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ನಾವು ಮಾಡೋದೆಲ್ಲ ನಮ್ಮ ಪ್ರಕಾರ ಸರಿ ಇರ್ಬೋದು. ಕಾನೂನಿನ ದೃಷ್ಟಿಯಲ್ಲಿ ಅದು ಒಂದು ಹೆಣ್ಣಿಗೆ ವಂಚನೆ ಮಾಡಿದಾಗೆ ಕೇಸ್ ಬುಕ್ ಆಗುತ್ತೆ. ಅವ್ರ ಮೇಲಲ್ಲ, ನಮ್ಮ ಮೇಲೆ. ಹಾಗಾದ್ರೆ ಮುಂದಿನ ದಾರಿ ಏನು ಬಾಬಾ? ಏನು ಹೊಳಿತಾ ಇಲ್ಲ. ರೀ ಒಂದು ಕೆಲಸ ಮಾಡಲಾ? ಏನು? ನಾನು ಚಾರು ತಾಯಿ ಜೊತೆ ಮಾತಾಡ್ಲಾ? ಕರೆಕ್ಟ್ ಅಕ್ಕ, ಅಪ್ಪ ಮಗಳಿಬ್ರು ಆವೇಶಕ್ಕೆ ಬಿದ್ದಿದ್ದಾರೆ, ಅದಕ್ಕೆ ಹೀಗೆ ಆಡ್ತಿದ್ದಾರೆ. ತಾಯಮ್ಮ ಎಷ್ಟೇ ಆಗಲಿ ಹೆಣ್ಮಗಳು, ಮಗಳ ಬಗ್ಗೆ, ಮಗಳ ಭವಿಷ್ಯದ ಬಗ್ಗೆ ಅವ್ರಿಗೆ ಚಿಂತೆ ಇದ್ದೇ ಇರುತ್ತೆ. ಅವ್ರ ಜೊತೆ ಮಾತಾಡಿದ್ರೆ ಏನಾದ್ರು ಆಗ್ಬೋದು. ಜಯಂತ ಫೋನ್ ಕೊಡು. ಇಷ್ಟೊತ್ತು ಗಂಡ ನಿಮ್ಮ ಜೊತೆ ಮಾತಾಡಿದ್ದಾಯ್ತು, ಈಗ ಹೆಂಡತಿ ನನ್ನ ಜೊತೆ ಮಾತಾಡೋದಕ್ಕೆ ಫೋನ್ ಮಾಡ್ತಿದ್ದಾಳೆ. ಮಾತಾಡು ಮಾತಾಡು. ಹಲೋ. ಹಾಂ ರುಕ್ಮಿಣಿ ಅವರೇ, ನಾನು ಸುಮತಿ ಮಾತಾಡ್ತಾ ಇರೋದು. ಹೇಳಿ ಸುಮತಿ ಅವರೇ, ಏನು ಸಮಾಚಾರ? ನನ್ನ ಮಗಳಲ್ಲಿ ಚೆನ್ನಾಗಿದ್ದಾಳೆ ತಾನೇ? ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ, ನನ್ನ ಮಗಳು ನಮ್ಮ ಮನೆಯಲ್ಲಿ ಮಹಾರಾಣಿ ಥರ ಇದ್ಲು. ನಿಮ್ಮ ಮನೆಯಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ, ಹಾಗಾಗಿ ಅವಳಿಗೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು. ಆಮೇಲೆ ಅವಳ ಮನೇಲಿ ಏನು ಕೆಲಸ ಮಾಡ್ತಿಲ್ಲ ಅಂತ ಅವಳಿಗೆ ಬೈಯೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳಲ್ಲಿ ಅವಳು ಒಬ್ಳು ಅಂತ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಪ್ಲೀಸ್. ರುಕ್ಮಿಣಿ ಅವರೇ, ಏನು ಮಾತಾಡ್ತಿದ್ದೀರಾ ನೀವು? ಅವಳು ಇಲ್ಲಿಗೆ ಬಂದಿರೋದೇ ತಪ್ಪು. ಸಾಕು ಸುಮ್ಮನಿರಿ. ಅಲ್ಲ,
ಮದುವೆಯಲ್ಲಿ ಇನ್ನೇನು ಮುಹೂರ್ತ ಮೀರೋಗ್ತಾ ಇದೆ, ತಾಳಿ ಕಟ್ಟೋ ಸಮಯದಲ್ಲಿ ಅದ್ಯಾವುದೋ ವಿಡಿಯೋ ಹಾಕಿ ಅವಳ ಮದುವೆ ನಿಲ್ಲಿಸಿದ್ದು ತಪ್ಪಲ್ಲ. ಆದರೆ ನನ್ನ ಮಗಳು ಅಲ್ಲಿ ಬಂದಿರೋದು ತಪ್ಪಾ? ಇದು ಯಾವ ನ್ಯಾಯ ಸುಮ್ತಿ ಅವರೇ? ಮಯೂರಿ ಜೀವನ ಜೊತೆ ಇವರೆಲ್ಲ ಸೇರಿ ಆಟ ಆಡಿದ್ದು ಸರಿನಾ ಹಾಗಾದ್ರೆ? ಓಹೋ, ಹಾಗಾದ್ರೆ ನನ್ನ ಮಗಳ ಜೊತೆ ನಡೆದಿರೋ ಎಂಗೇಜ್ಮೆಂಟ್ನ ಮುರಿಯುವಾಗ ಈ ನ್ಯಾಯ ಧರ್ಮ ಎಲ್ಲ ನೆನಪಾಗ್ಲಿಲ್ವಾ ನಿಮಗೆ? ಮಯೂರಿ ಜಯಂತ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರು. ಆಹಾ, ಅವರಿಬ್ರು ಪ್ರೀತಿಸ್ತಿದ್ರು ಅಂತ ಒಪ್ಕೊಂಡ್ರಿ ತಾನೆ ನೀವು? ಈಗ ನನ್ನ ಮಗಳು ಜಯಂತನ ಪ್ರೀತಿಸ್ತಿದ್ದಾಳೆ, ಇದಕ್ಕೂ ಒಪ್ಕೊಳ್ಳಿ. ಅವ್ರಿಗಾದ್ರೆ ಒಂದು ನ್ಯಾಯ, ನಮಗಾದ್ರೆ ಒಂದು ನ್ಯಾಯ. ನಡೀರಿ. ತೀರಾ ಹೀಯಾಳ್ಸಿ ಮಾತಾಡ್ತಾಳೆ ರೀ ಇವಳು. ಮಾವ, ಇವ್ರದ್ದು ಯಾಕೋ ಜಾಸ್ತಿ ಆಯ್ತು. ಒಂದು 10 ನಿಮಿಷ ಸುಮ್ಮನಿರಿ, ಅವಳನ್ನ ಹೊರಗೆ ಓಡಿಸ್ತೀನಿ ನಾನು. ಚಾರು, ಏನ್ ಯಜಮಾನ್ರೆ? ಮರ್ಯಾದೆಯಿಂದ ಮನೆ ಬಿಟ್ಟು ಹೋಗು. ಯಾಕೆ ಯಜಮಾನ್ರೆ? ಸುಮ್ಮನೆ ಇರಿಟೇಟ್ ಮಾಡಬೇಡ, ಮೊದಲು ಕಳಿಸ್ಕೊ ಇಲ್ಲಿಂದ. ಅದೇ ಯಾಕೆ ಯಜಮಾನ್ರೆ? ನೋಡು, ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡ, ಹೊರಟೋಗ್ಬಿಡು ಇಲ್ಲಿಂದ. ನಾನು ನಿಮ್ಮ ಹೆಂಡತಿ ಯಜಮಾನ್ರೆ, ಹೀಗೆಲ್ಲ ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸ್ಬಾರ್ದು. ಒಂದ್ ವೇಳೆ ಕಳ್ಸಿದ್ರೆ ಡೊಮ್ಯಾಸ್ಟಿಕ್ ವೈಲೆನ್ಸ್ ಕೇಸ್ ಬುಕ್ ಆಗತ್ತೆ ನಿಮ್ಗೆ. ಕಿರ್ಚ್ಬೇಡ ಯಜಮಾನ, ನನಗೂ ಗಂಟ್ಲಿದೆ. ನ್ಯಾಯವಾಗಿ ನೋಡಿದ್ರೆ ನೀನೇ ನನ್ನ ಹಣೆಗೆ ಸಿಂಧೂರ ತಿಲ್ಕ ಇಟ್ಟು ಕರ್ಕೊಂಡ್ಬರ್ಬೇಕಾಗಿತ್ತು. ಆದ್ರೆ ನೀನು ಹಾಗೆ ಮಾಡ್ಲಿಲ್ವೇ? ಬುದ್ಧಿ ಕಲಿದೆ ನೀನ್ ಇದೇ ರೀತಿ ಆಡ್ತಿದ್ರೆ ಸೀಳ್ಬಿಡ್ತೀನಿ ನಿನ್ ಹಣೆನ. ಈ ಓಡ್ಸೋ ಪ್ರೋಗ್ರಾಮ್ ಎಲ್ಲ ಸೈಡಿಗೆ ಇಟ್ಬಿಡು ಯಜಮಾನ, ಅದೆಲ್ಲ ನಿನ್ ಕೈಲಿಂದ ಆಗಲ್ಲ ದೊರೆ. ಪ್ರೀತಿಯಾಗಿ ಹ್ಯಾಪಿಯಾಗಿ ಸಂಸಾರ ಮಾಡ್ಕೊಂಡಿರೋದಕ್ಕೆ ಏನೋ ದೊಡ್ಡ ರೋಗ ನಿಂಗೆ ಯಜಮಾನ. ಜೋ, ನಿನ್ನ ಬರೀ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ನೀನು. ಬಾರೆ, ಬಿಡಿ ನನ್ನನ್ನ. ಬಾ ನೀನು. ನಾನು ಹೋಗಲ್ಲ. ಬಾ. ಬಿಡಿ ನನ್ನ. ಜಯಂತ, ನಡಿ ಜಯಂತ, ನೋಡಿ ಜಯಂತ, ಏನು ಮಗ, ನೀವು ಸುಮ್ಮನೆ ರೀ. ನಿನ್ನ ನಾಟಕ ನನ್ನ ಹತ್ರ ನಡೆಯಲ್ಲ. ಇನ್ನೊಂದ್ಸಲಿ ಊರವ್ರ ಮುಂದೆ ನಮ್ಮ ಮರ್ಯಾದೆ ಹೋಗ್ಬೇಕು ಅಂತ ಮಾಡ್ತಿದ್ಯಾ? ಮತ್ತೆ ಯಾಕೆ ಬಂದೆ? ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಸತ್ ಹೋಗ್ತೀನಿ. ಹತ್ರ ಬರ್ಬೇಡಿ. ನನ್ನ ಸಾವಿಗೆ ನೀವೆಲ್ಲರೂ ಕಾರಣ ಅಂತ ಲೆಟ್ರು ಬರ್ದಿಟ್ಟಿದ್ದೀನಿ.
ನಾನ್ ಸತ್ ಕೂಡ್ಲೆ ಆ ಲೆಟರು ಕಮಿಷನರ್ ತಲುಪಿಸ್ತಾರೆ ನಮ್ಮ ಅಪ್ಪ ಅಮ್ಮ. ಅವಾಗ ನೀವೆಲ್ಲರೂ ಜೈಲ್ಗೆ ಹೋಗ್ತೀರಾ, ಅನ್ಭವಿಸ್ತೀರಾ. ನೀನು ಈ ಮನೆಯಲ್ಲಿ ಇರಬೇಕು ಅಷ್ಟೇ ತಾನೆ. ನಮ್ದು ಯಾರ್ದು ಅಭ್ಯಂತರ ಇಲ್ಲ, ನೀನು ಈ ಮನೇಲಿ ಇರಮ್ಮ.